ಲಕ್ಷ ಖರ್ಚು ಮಾಡಿ ರಸ್ತೆ ರಿಪೇರಿ ಮಾಡಿಸಿದ್ದಾರೆ. ಇವರು MLA ಅಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲ, ತಹಶೀಲ್ದಾರ್ ಅಲ್ಲ, ಜಿಲ್ಲಾಧಿಕಾರಿ ಅಲ್ಲ, ಕಾಂಟ್ರಾಕ್ಟರ್ ಅಲ್ಲ. ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದಾರೆ. ಅವ್ರಿಗಾಗಿ ಅಲ್ಲ, ಅವರು ಅದರ ಯಜಮಾನ ಅಲ್ಲ. 2 ಹೆಣ್ಣು ಮಕ್ಕಳನ್ನು ಸಾಕ್ತಾ ಇದ್ದಾರೆ, ಆದರೆ ಅವರು ಜನ್ಮ ಕೊಟ್ಟ ತಂದೆ ಅಲ್ಲ. ಇಷ್ಟೆಲ್ಲ ಸೇವೆ ಮಾಡಲು ಮತ್ತೊಬ್ಬರ ಬಳಿ ಹಣ ಕೇಳದೆ ತಮ್ಮ ಹಣದ ಜೊತೆಗೆ ಸಾಲ ಕೂಡ ಮಾಡಿದ್ದಾರೆ. ಅಂದ್ರೆ ನೀವು ನಂಬಲೇಬೇಕು. ಬಡ ಜನರ, ಬಡ ವಿದ್ಯಾರ್ಥಿಗಳ ಆಶಾ ಕಿರಣವಾಗಿರುವ ಈ ಬಿಗ್ 3 ಹೀರೋ ಬಗ್ಗೆ ತಿಳಿಯೋಕೆ ಈ ಸ್ಟೋರಿ ನೋಡಿ. ನೀವು ತಾನೇ ಒಂದು ರೀತಿಯಲ್ಲಿ ಚಪ್ಪಾಳೆ ಹೊಡಿತೀರಿ. ನೋಡ್ಕೊಳ್ಳಿ. ಬಿಗ್ 3 ಹೀರೋ 3 ಹೆಸರು ದೊರೆಸ್ವಾಮಿ ಎಸ್, ಜಿಲ್ಲೆ ಮೈಸೂರು, ಸೇವೆಯಲ್ಲಿ ಸದಾ ಮುಂದೆ ಈ ಅಧಿಕಾರಿ. ಇವರ ಹೆಸರು ದೊರೆಸ್ವಾಮಿ ಎಸ್. ಮೈಸೂರು ಜಿಲ್ಲೆಯ HD ಕೋಟೆ ಠಾಣೆಯಲ್ಲಿ ASI ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪೊಲೀಸ್ ಹುದ್ದೆ ನಿರ್ವಹಿಸ್ತಾ ಇದ್ರು ದೊರೆಸ್ವಾಮಿ ಮನಸ್ಸು ಸದಾ ಕಷ್ಟದಲ್ಲಿ ಇರುವವರನ್ನ ಕಂಡ ಕ್ಷಣ ಮರುಗುತ್ತೆ. ಹೀಗಾಗಿ ASI ದೊರೆಸ್ವಾಮಿ HD ಕೋಟೆ ಸುತ್ತಮುತ್ತ ಸಖತ್ ಫೇಮಸ್. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕ ತಿಪ್ಪೂರಿನ ದೊರೆಸ್ವಾಮಿ ಪೊಲೀಸ್ ಇಲಾಖೆಗೆ ಸೇರಿ 28 ವರ್ಷ ಕಳೆದಿವೆ. ಪತ್ನಿ ಹಾಗೂ 2 ಮಕ್ಕಳಿರೋ ಸುಖಿ ಕುಟುಂಬ ದೊರೆಸ್ವಾಮಿ ಅವರದ್ದು. ಅವರು ಪೊಲೀಸ್ ಕೆಲಸದ ಜೊತೆಗೆ ಹಲವಾರು ಜನಪರ ಕೆಲಸ ಮಾಡ್ತಾರೆ. ಇತ್ತೀಚೆಗೆ HD ಕೋಟೆ ಪಟ್ಟಣದಲ್ಲಿರೋ 4 ಕಿಲೋಮೀಟರ್ ರಸ್ತೆ ಗುಂಡಿ ರಿಪೇರಿ ಮಾಡಿಸಿದ್ದಾರೆ. ಡಾಂಬರ್ ರಸ್ತೆಗೆ ಸ್ವಂತ ಹಣದಿಂದ ಕಾಂಕ್ರೀಟ್ ತೇಪೆ ಹಾಕಿಸುವ ಮೂಲಕ ಮೆಚ್ಚುಗೆ ಪಡೆದಿದ್ದಾರೆ. ನಮ್ಮ ತಾಲೂಕಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಅಂದ್ರೆ ಒಂದಷ್ಟು ದೂರ ಓಡೋಗಿ ಮಾತಾಡುವಂತ ಒಂದು ಸಂದರ್ಭ. ಆದ್ರೆ ಜನರ ಮಧ್ಯದಲ್ಲಿ ಹೋಗಿ ನಮ್ಮ ದೊರೆಸ್ವಾಮಿ ಅವರು ಕೆಲಸ ಮಾಡ್ತಾ ಇದ್ರು ಬಹಳ ಹೆಮ್ಮೆ ಪಡುವಂತದ್ದು. ಕಡು ಬಡವರು, ಪೇಪರ್ ಮನೆಗೆ ಹಂಚುವಂತ ಹುಡುಗರು, ಜೊತೆಗೆ ತರಕಾರಿ ಮಾರುವಂತಕ್ಕಂಥವ್ರು, ಆಮೇಲೆ ವಯಸ್ಸಾದವರು, ವೃದ್ಧರು, ಇಂಥವ್ರ ಜೊತೆ ಹೋಗಿ ನಿಮಗೆ ಟ್ಯಾಬ್ಲೆಟ್ ಬೇಕಾ, ಹುಷಾರಿಲ್ವಾ, ಜನರಿಗೆ ಏನು ನೀಡಿಸಿದೆ ಅದನ್ನ ಕೊಟ್ಟು ನಮ್ಮ ತಾಲೂಕಿನಲ್ಲಿ ಬಹಳ ಜನಾನುರಾಗಿಯಾಗಿ ಬಹಳ ಜನಪ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ. ತಮ್ಮ ಸಂಬಳವನ್ನೇ ಬಳಸಿ ಸಮಾಜ ಸೇವೆ ಮಾಡುವ ದೊರೆಸ್ವಾಮಿ ಕೊರೋನಾ ಕಾಲದಲ್ಲೂ ಸಾಕಷ್ಟು ಸೇವಾ ಕಾರ್ಯ ಮಾಡಿದ್ದಾರೆ. ದೊರೆಸ್ವಾಮಿ ಅವರಂತ ಪೊಲೀಸು ಅವರು ಮಾಡಿಕೊಟ್ಟಾರ. ಈಗ ಯಾರು ಇಲ್ಲ, ಅವ್ರು ಈಗ ಬಂದ್ ನೋಡ್ಕೊತಾ ಇರೋದು ವರ್ಷದಿಂದ. ಅವ್ರು ಏನೋ ಕಾಯಿಲೆ ಕಸಾಲ ಬಂದು ಎಲ್ಲ ತೀರೋಗ್ಬಿಟ್ರು. ಎಲ್ಲ ಮುರಿದ್ಬೇಕನ್ನಂಗ ಆಗಿತ್ತು. ಏನೋ ಪುಣ್ಯಾತ್ರ ನಿಮ್ಮಂತ ಮಾಡಿಕೊಟ್ಟಾಗ ಆಯ್ತು. ಇನ್ನೊಂದು ಅಚ್ಚರಿ ಏನ್ ಗೊತ್ತಾ, ದೊರೆಸ್ವಾಮಿ ಅವರು 2 ಅನಾಥ ಹೆಣ್ಣು ಮಕ್ಕಳನ್ನ ದತ್ತು ಮಾದರಿಯಲ್ಲಿ ಸಾಕ್ತಾ ಇದ್ದಾರೆ. ಜೊತೆಗೆ 3 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿಕೊಟ್ಟು ಅವರ ಪಾಲಿನ ಆಪತ್ ಬಾಂಧವರಾಗಿದ್ದಾರೆ ದೊರೆಸ್ವಾಮಿ. ಇವರು ಬಂದು ನಮ್ಮ ದತ್ತು ತಕೊಂಡು ನಮ್ಗೆ ಏನೇನು ಬೇಕೋ ಅವೆಲ್ಲನೂ ಪ್ರತಿಯೊಂದೂ ಏನು ಮನೆ ಸಾಮಾನು ಆಗಿರ್ಬೋದು, ಚಪ್ಪಲಿ, ಬ್ಯಾಗು, ಪ್ರತಿಯೊಂದೂ ಎಲ್ಲನೂ ತಕೊಟ್ರು ಅವ್ರೆ. ಈಗ ನಮ್ಗೆ ಮನೆನೂ ಕರ್ಸ್ಕೊಟ್ರು. ನಮ್ಗೆ ತಂದೆನೇ ಅವರು ಹಂಗೆ ಎಲ್ಲನೂ ಮಾಡ್ಕೊಟ್ಟಾರ ಅವರು ನಮ್ಗೆ. ನಾನು ಮುಂದೆ ಓದಿ ಚೆನ್ನಾಗಿ ಓದ್ತೀನಿ. ಜನರಿಗೆ ಕಷ್ಟ ಅಂದ ಕೂಡಲೇ ಥಟ್ ಅಂತ ಮಿಡಿಯೋ ತಾಯಿ ಹೃದಯದ ASI ದೊರೆಸ್ವಾಮಿಯವರ ಈ ಸೇವಾ ಕಾರ್ಯ ನಮಗೆಲ್ಲರಿಗೂ ಮಾದರಿ. ಕ್ಯಾಮರಾಮನ್ ನವೀನ್ ಜೊತೆಗೆ ಮಧು ಎಂ ಚಿನಕುರಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ASI ದೊರೆಸ್ವಾಮಿ ಅವರು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಿಜವಾಗ್ಲೂ ನಿಮಗೆ ಆ ಹೆಸರಿಟ್ರಲ್ಲ ಯಾರೋ ನಿಮ್ ತಂದೆ ತಾಯಿ ದೊರೆಸ್ವಾಮಿ, ಒಂದು ರೋಡ್ ಮಾಡಿಸೋದಂದ್ರೆ ಏನ್ ಸರ್ ಇದು? ಸ್ವಂತ ದುಡ್ಡು ಖರ್ಚು ಹಾಕ್ಬಿಟ್ಟು ಅಲ್ಲ, ಯಾರೋ ನಿಮ್ ತಂದೆ ತಾಯಿ ದೊರೆಸ್ವಾಮಿ ಅಂತ ಹೇಳಿ. ನೀವು ದೊರೆನೇ ಸರ್, ನೀವು ದೊರೆನೇ ಆಗಿರಿ. ಒಂದು ರೋಡ್ ಮಾಡಿಸೋದಂದ್ರೆ ಏನ್ ಸರ್ ಇದು? ಸ್ವಂತ ದುಡ್ಡು ಖರ್ಚು ಹಾಕ್ಬಿಟ್ಟು ಮನೆ ಕಟ್ಟಿಸ್ಕೊಳ್ಳೋದು, ಅದು ಪೊಲೀಸ್ ಅಂದ್ರೆ ಒಂದು ರೀತಿಯದ್ದು ಬೇರೆನೇ ಕೆಲವರದು. ಬಟ್ ಅದು ಎಲ್ಲಿಂದ, ಆ ಪ್ರೇರಣೆ ಎಲ್ಲಿಂದ ಬಂತು ಸರ್? ಗ್ರೇಟ್ ಸರ್, ನೀವು ಗ್ರೇಟ್. ಎಲ್ಲಿಂದ ಪ್ರೇರಣೆ? ಅದು ಯಾವಾಗ ಅನಿಸಿದ್ರು ನಿಮಗೆ? ಸರ್, ನನಗೆ ಅಲೆಕ್ಸಾಂಡರ್ ಮತ್ತೆ ಚಿತ್ರನಟ ಸುದೀಪ್ ಸರ್, ದರ್ಶನ್ ಮತ್ತೆ ಶಿವರಾಜ್ ಕುಮಾರ್ ಅಲ್ಲ ಒಂದು ಫಸ್ಟ್ ಒಂದು ರೀತಿಯಲ್ಲಿ ಈಗ ನಾನು ಇದನ್ನು ಮಾಡಿಕೊಡ್ಲಾ ಅಂತ ಒಂದು ಅನ್ಸತ್ತಲ್ಲ, ಹಾಗೆ ಅಯ್ಯೋ ಇಷ್ಟು ಖರ್ಚಾಗತ್ತೆ, ಮತ್ತೊಂದು ಖರ್ಚಾಗತ್ತೆ ಅಂತ ಹೇಳಿ
ಆ ಒಂದು ಕಿಡಿ ಹತ್ತಿದ್ದು ಯಾವಾಗ ಅಂತ ನಿಮಗೆ? ಇಲ್ಲ ಈ ರೀತಿ ನಾನು ಮಾಡಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕು. ರೋಡ್ ಮಾಡಿಸಿದ್ರಂತೆ, ಹೆಂಗೆ ಅದು ಕತೆ? ಹೆಂಗೆ ಅನಿಸಿದ್ರು ರೋಡ್ ಮಾಡಬೇಕು ಅಂತೇಳಿ? ಆ ಐಡಿಯಾ ಎಲ್ಲ ಯಾರಿಗೂ ಬರಲ್ಲಪ್ಪ. ಏನೋ ಒಂದು ಊಟ ಹಾಕಿರ್ತಾರೆ, ಏನೋ ಮದುವೆಗೆ ದುಡ್ಡು ಕೊಡ್ತಾರೆ, ಮಕ್ಕಳನ್ನ ದತ್ತು ತಗೋತಾರೆ. ರೋಡ್ ಮಾಡಿಸೋದಂದ್ರೆ ಸರ್ ನಮ್ಮ ಇಲಾಖೆನಲ್ಲಿ ಅಪರಾಧ ತಡೆ ಯಾವ ರೀತಿ ಇದೆ ಅದೇ ತರ ಅಪಘಾತ ತಡೆದ ನಮ್ಮ ಕರ್ತವ್ಯ ಸರ್ ಅದು. ಓಕೆ. ಅದರಿಂದ ಕೆಲವು ಅನಾಹುತ ತಡೆಗಟ್ಟೋದಕ್ಕೆ ಈ ಮಾಡಿಸ್ಲೇದಾಗತ್ತೆ ಅಂತ ಹೇಳಿ ಅದನ್ನ ಕ್ರಮ ತಗೊಂಡು. ಹಾ, ಓಕೆ. ಆಮೇಲೆ ಮನೆ ಕಟ್ಟಿಸ್ಕೊಟ್ಟಿದ್ದು ಸರ್ ಅವ್ರಿಗೆ ತುಂಬಾ ಮನೆಯಿಂದಾನೆ ತುಂಬಾ ತೊಂದರೆ ಇತ್ತು ಸರ್. ಅದರಿಂದ ನನ್ನ ಮನೆಯವ್ರ ಪರವಾಗಿಲ್ಲ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕಂತ ಹೇಳಿ ನಾನು ಮನೆ ಕಟ್ಸ್ಬೇಕಾಗಿರೋ ಹಣವನ್ನು ನಮ್ಮ ಮನೆಯವರೆಲ್ಲ ಸೇರಿ ಮನೆ ಕಟ್ಟುವಂತ ಹಮ್ಮಿಕೊಂಡಿ ಸರ್. ಇದಕ್ಕಾಗುವಂತ ಖರ್ಚು ವೆಚ್ಚ ಎಲ್ಲ ಸಾಕಾಗತ್ತೆ ನಿಮಗೆ ದುಡ್ಡೆಲ್ಲ? ಅದೇ ಸರ್ ನನಗೆ ಮತ್ತೆ ಫ್ಯಾಮಿಲಿಗೆ ಸರ್ ಎಲ್ಲ ಮನೆ ಕಟ್ಸ್ಬೇಕು, ಸೈಟ್ ತಗೋಬೇಕು ಅಂತೆಲ್ಲ ಇರ್ತೀವಿ ಸರ್ ಹಣನ. ಮತ್ತೆ ಕೆಲವು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಲೋನ್ ತಗೊಂಡು ಅದರಿಂದ ಈ ತರ ಮಾಡಿದ್ದೀನಿ ಸರ್. ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ಮನೆ ಕಟ್ಟಬೇಕು ಅಂತ ಇದ್ದಂತ ದುಡ್ಡನ್ನ ಸಾಲ ಮಾಡಿ ಲೋನ್ ತಗೊಂಡು ಮತ್ತೊಬ್ಬರಿಗೆ ಕಟ್ಟಿಸ್ಕೊಡೋದು, ಆ ಅಪಘಾತ ಮುಕ್ತ ಸಮಾಜಕ್ಕಾಗಿ ಆ ರೋಡ್ ಸರಿ ಮಾಡಿಸ್ಕೊಡೋದು ಬಹಳ ಆಶ್ಚರ್ಯ ಆಗುತ್ತೆ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ, ಆಶ್ಚರ್ಯ ಆಗುತ್ತೆ. ಆಮೇಲೆ ಒಂದು ನಾನು ಕೇಳೋದು, ಬಹುತೇಕರು ಈ ಸಮಾಜಕ್ಕಾಗಿ ತುಡಿತಾರಲ್ವಾ, ನಿಮಗೆ ಅದರಲ್ಲಿ ಎಷ್ಟು ಸಮಾಧಾನ ಸಿಗುತ್ತೆ ಹೇಳಿ ನನಗೆ? ಆ ಸಮಾಧಾನದ ಅನುಭೂತಿ ಇದೆಯಲ್ಲ, ದಯವಿಟ್ಟು ಹೇಳಿ. ಗೊತ್ತು ನಮಗೆ ಆ ಸಮಾಧಾನ ಇದೆಯಲ್ಲ, ಒಂದು ಖುಷಿ ಇದೆಯಲ್ಲ, ಆ ಮಲಗಿದಾಗ ಬರುವಂತ ನಿದ್ದೆ ಇದೆಯಲ್ಲ, ಆ ಅನುಭೂತಿ ಒಮ್ಮೆ ಹೇಳಿ ಸರ್. ಸರ್ ಮಾನವನಾಗಿ ಮಾನವೀಯತೆಯಿಂದ ಏನಾರು ಮಾಡಿ ಸಾಧಿಸ್ಬೇಕು ಅಂತ ಹೇಳಿ ಇದ್ರ ಮುಖಾಂತರ ನನ್ನ ಬೇರೆಯವರು ಇನ್ಸ್ಪಿರೇಷನ್ ಆಗ್ಬೇಕಂತ ಸರ್. ನನ್ನ ರೀತಿ ಬೇರೆಯವರು ಕೂಡ ಅನುಸರಿಸ್ಬೇಕಂತ ಹೇಳಿ ಈ ತರ ಅನ್ಕೊಂಡಿದ್ದಾರೆ. ಒಂದು ವೇಳೆ ಬೇರೆ ಕಡೆ ಟ್ರಾನ್ಸ್ಫರ್ ಎಲ್ಲ ಆದ್ರೆ ಏನ್ ಮಾಡ್ತೀರಿ? ಎಲ್ಲಿ ಬೇಕಾದ್ರೆ ಮಾಡಿ ತಗೊಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿ ಹೋಗಲಿ ಕನ್ನಡದ ಮಣ್ಣು, ಭಾರತದ ಮಣ್ಣು, ಅಲ್ಲೇ ನೀವು ಇರ್ತೀರಿ. ಅಲ್ಲಿ ನಿಮ್ಮ ಸೇವೆ ನಿರಂತರವಾಗಿರಲಿ. ನಿಮ್ಮ ನಂಬರ್ ಕೊಟ್ಟಿದ್ದೀನಿ, ದೊರೆಸ್ವಾಮಿ ಎಸ್ 9481530527. ತನ್ನ ಮನೆ ಕಟ್ಟಬೇಕು, ಒಂದು ಸೈಟ್ ಮಾಡಬೇಕು ಅಂತ ಇದ್ದಂತ ದುಡ್ಡನ್ನ ಯಾರಿಗೋ ಮನೆ ಇಲ್ಲ ಅಂತೇಳಿ ಅವ್ರಿಗೆ ಕಟ್ಕೊಟ್ಟು ಅದನ್ನ ವಾಲ್ ಮಾಡಿಕೊಂಡು ಈಗಲೂ ಸಾಲ ಇಟ್ಕೊಂಡು, ಗ್ರೇಟ್ ಸರ್. ನೀವು ನಿಮ್ಮ ನಂಬರ್ ಕೊಟ್ಟಿದ್ದೀನಿ. ಇವರಿಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಪ್ರೀತಿ ಇರಲಿ, ನಿಮ್ಮೊಂದು ಥ್ಯಾಂಕ್ಸ್ ಇರಲಿ, ನಿಮ್ಮೊಂದು ಧನ್ಯವಾದ ಇರಲಿ. ಅವರನ್ನ ಮಾತಾಡಿಸಿ